Identify parts, controls, electric circuit, accessories of storage type water cooler and bubble type water dispenser. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಇಂದಿನ ಅಧಿವೇಶನಕ್ಕೆ ನೀವೆಲ್ಲರೂ ಉತ್ಸುಕರಾಗಿರುವಿರಿ ಎಂದು ನಾನು ಭಾವಿಸುತ್ತೇನೆ. ಈ ಮಾಡ್ಯೂಲ್ನಲ್ಲಿ ವಾಟರ್ ಕೂಲರ್ಗಳು ಮತ್ತು ವಾಟರ್ ಡಿಸ್ಪೆನ್ಸರ್ಗಳ ಭಾಗಗಳು, ನಿಯಂತ್ರಣ ಮತ್ತು ಪರಿಕರಗಳನ್ನು ಗುರುತಿಸಲು ನಾವು ಕಲಿಯಲಿದ್ದೇವೆ. ಈ ಚಟುವಟಿಕೆಯ ಕೊನೆಯಲ್ಲಿ ನಿಮಗೆ ಇವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ: ಯಾಂತ್ರಿಕ ಮತ್ತು ವಿದ್ಯುತ್ ಘಟಕಗಳನ್ನು ಗುರುತಿಸುವುದು ಮತ್ತು ಶಿಖರಣಾ ಪ್ರಕಾರದ ವಾಟರ್ ಕೂಲರ್ನ ನಿಯಂತ್ರಣ, ಬಬಲ್ ಟೈಪ್ ವಾಟರ್ ಡಿಸ್ಪೆನ್ಸರ್ಗಳ ಭಾಗಗಳು, ನಿಯಂತ್ರಣಗಳು ಮತ್ತು ಪರಿಕರಗಳನ್ನು ಗುರುತಿಸುವುದು. ಈಗ ಈ ಚಟುವಟಿಕೆಯನ್ನು ಮಾಡಲು ಅಗತ್ಯವಿರುವ ಉಪಕರಣಗಳು, ವಸ್ತುಗಳು ಮತ್ತು ಸಾಧನಗಳನ್ನು ನೋಡೋಣ. ಈ ವ್ಯಾಯಾಮವನ್ನು ಮಾಡಲು ಅಗತ್ಯವಿರುವ ಪರಿಕರಗಳು ಅಥವಾ ಉಪಕರಣಗಳು: ಟ್ರೈನೀಸ್ ಟೂಲ್ ಕಿಟ್ 1, ಸ್ಕ್ರೂ ಡ್ರೈವರ್ 1, ಅಲೆನ್ ಕೀ 4.7 to 6 mm 1, ಕಾಂಬಿನೇಷನ್ ಪ್ಲೈಯರ್ 1, ನೋಸ್ ಪ್ಲೈಯರ್ 1, ಡಬಲ್ ಎಂಡೆಡ್ ಸ್ಪ್ಯಾನರ್ಸ್ 1 ಸೆಟ್, ಸ್ಕ್ರೂ ಸ್ಪ್ಯಾನರ್ 250 mm 1, ಟೆಸ್ಟರ್ 1, ಪೈಪ್ ಫ್ರೆಂಚ್ 300 mm 2, ಮಲ್ಟಿಮೀಟರ್ 1, ಕ್ಲ್ಯಾಂಪ್ ಟೆಸ್ಟರ್ 1, ಥರ್ಮೋಮೀಟರ್ 1. ಅಗತ್ಯವಿರುವ ಸಲಕರಣೆಗಳು: ಸ್ಟೋರೇಜ್ ಟೈಪ್ ವಾಟರ್ ಕೂಲರ್ 1, ಬಬಲ್ ಟೈಪ್ ವಾಟರ್ ಡಿಸ್ಪೆನ್ಸರ್ 1. ಅಗತ್ಯವಿರುವ ಸಾಮಗ್ರಿಗಳು: ಇನ್ಸುಲೇಷನ್ ಟೇಪ್ 1 ರೋಲ್, ಪಿವಿಸಿ ಸೊಲ್ಯೂಷನ್, ಪಿವಿಸಿ ಆರ್ ಜಿಐ ಪೈಪ್ ಅಗತ್ಯವಿರುವ ಗಾತ್ರ ಮತ್ತು ಉದ್ದ, ಥ್ರೆಡ್ಗಳು 1 ಬಂಡಲ್, ಹತ್ತಿ ತ್ಯಾಜ್ಯ, ಶೆಲಾಕ್ 1 ಬಾಟಲ್. ನೀರಿನ ವಿತರಕವನ್ನು ಸಾಮಾನ್ಯವಾಗಿ ವಾಟರ್ ಕೂಲರ್ ಎಂದು ಕರೆಯಲಾಗುತ್ತದೆ. ಇದು 3 ಪ್ರಾಥಮಿಕ ಬದಲಾವಣೆಗಳಲ್ಲಿ ಬರುತ್ತದೆ: ಶೇಖರಣಾ ಪ್ರಕಾರ, ತತ್ಕ್ಷಣದ ಪ್ರಕಾರ ಮತ್ತು ಬಾಟಲಿಯ ಪ್ರಕಾರ. ಪ್ರತಿಯೊಂದು ವಿಧವು ಪ್ರತ್ಯೇಕವಾದ ಕೂಲಿಂಗ್ ಕಾರ್ಯವಿಧಾನಗಳನ್ನು ಬಳಸಿಕೊಳ್ಳುತ್ತದೆ. ಶೇಖರಣಾ ಮಾದರಿಯ ನೀರಿನ ತಂಪಾಗಿಸುವ ಸಂದರ್ಭದಲ್ಲಿ ನೀರನ್ನು ತೊಟ್ಟಿಯಲ್ಲಿ ಸಂಗ್ರಹಿಸಲಾಗುತ್ತದೆ. ಈ ತೊಟ್ಟಿಯು ಬಾಷ್ಪೀಕರಣದ ಕಾಯಿಲನ್ನು ಹೊಂದಿದ್ದು, ಅದರ ಮೂಲಕ ಶೀತ ಶೈತ್ಯೀಕರಣವು ಪರಿಚಲನೆಯಾಗುತ್ತದೆ. ನೀರಿನಿಂದ ಶಾಖವನ್ನು ಹೀರಿಕೊಳ್ಳುತ್ತದೆ ಮತ್ತು ಅದನ್ನು ತಂಪಾಗಿಸುತ್ತದೆ. ಬಬಲ್ ಮಾದರಿಯ ನೀರಿನ ವಿತರಕಗಳ ಸಂದರ್ಭದಲ್ಲಿ ಬಹುಪಾಲು ಘಟಕದ ಮೇಲೆ ತಲೆಕೆಳಗಾಗಿ 5 ಗ್ಯಾಲನ್ ನೀರಿನ ಬಾಟಲಿಯೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ಈ ವ್ಯವಸ್ಥೆಯು ಗುರುತ್ವಾಕರ್ಷಣೆ ಮತ್ತು ನಿರ್ವಾತ ಒತ್ತಡವನ್ನು ಬಳಸುತ್ತದೆ. ಇದು ನೀರಿನ ಸ್ಪಿಗೋಟ್ ಅನ್ನು ಒತ್ತಿದಾಗ ವಿತರಿಸುವ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತದೆ. ಸ್ಪಿಗೋಟ್ ಅನ್ನು ಸಕ್ರಿಯಗೊಳಿಸುವುದರಿಂದ ಗಾಳಿಯು ಬಾಟಲಿಯೊಳಗೆ ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ. ನೀರು ಗಾಜಿನ ಅಥವಾ ಬಾಟಲಿಗೆ ಹರಿಯುವಂತೆ ಮಾಡುತ್ತದೆ. ಈಗ ನಾವು ಕಾರ್ಯವಿಧಾನಕ್ಕೆ ಹೋಗೋಣ. ಶೇಖರಣಾ ಪ್ರಕಾರದ ವಾಟರ್ ಕೂಲರ್ನಲ್ಲಿನ ಭಾಗಗಳು ಮತ್ತು ಘಟಕಗಳನ್ನು ಗುರುತಿಸಲು ಈ ಹಂತಗಳನ್ನು ಅನುಸರಿಸಿ. ಮೊದಲಿಗೆ ವಾಟರ್ ಕೂಲರ್ ಅನ್ನು ಸ್ವಿಚ್ ಆಫ್ ಮಾಡುವ ಮೂಲಕ ಚಾಲನೆಯಲ್ಲಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ನಂತರ ವಾಟರ್ ಕೂಲರ್ ಸರ್ವಿಸ್ ಪ್ಲಗ್ ಅನ್ನು ತೆಗೆದುಹಾಕಿ. ಮುಂದೆ ಮುಂಭಾಗದ ಫಲಕವನ್ನು ಹಿಡಿದುಕೊಳ್ಳುವ ಸ್ಕ್ರೂಗಳನ್ನು ತಿರುಗಿಸಲು ಸ್ಕ್ರೂ ಡ್ರೈವರ್ ಅನ್ನು ಬಳಸಿ. ಸ್ಕ್ರೂಗಳನ್ನು ತೆಗೆದುಹಾಕಿದ ನಂತರ ಮುಂಭಾಗದ ಫಲಕವನ್ನು ತೆಗೆದುಹಾಕಿ. ನೀರಿನ ಶೇಖರಣಾ ತೊಟ್ಟಿಯ ಮೇಲ್ಭಾಗದಲ್ಲಿ ಮುಚ್ಚಳವನ್ನು ತೆರೆಯಿರಿ. ಒಳಗೆ ವಿವಿಧ ಘಟಕಗಳು ಮತ್ತು ನೀರಿನ ಮಾರ್ಗಗಳನ್ನು ನೋಡೋಣ. ಒದಗಿಸಿದೆಯ ದಾಖಲೆ ಟೇಬಲ್ 1ರಲ್ಲಿ ಈ ಭಾಗಗಳ ಹೆಸರುಗಳನ್ನು ಬರೆಯಿರಿ. ಅವುಗಳನ್ನು ಸರಿಯಾಗಿ ಲೇಬಲ್ ಮಾಡಲು ಖಚಿತಪಡಿಸಿಕೊಳ್ಳಿ. ಘಟಕಗಳನ್ನು ರೆಕಾರ್ಡ್ ಮಾಡಿದ ನಂತರ ಮುಂಭಾಗದ ಫಲಕವನ್ನು ಸ್ಕ್ರೂಗಳನ್ನು ಬಳಸಿಕೊಂಡು ವಾಟರ್ ಕೂಲರ್ಗೆ ಸುರಕ್ಷಿತವಾಗಿ ಅಟ್ಯಾಚ್ ಮಾಡಿ. ಅಂತಿಮವಾಗಿ ನೀರಿನ ಶೇಖರಣಾ ತೊಟ್ಟಿಯ ಮೇಲೆ ಮುಚ್ಚಳವನ್ನು ಮುಚ್ಚಿ. ಈ ಹಂತಗಳನ್ನು ಅನುಸರಿಸುವುದರಿಂದ ಶೇಖರಣಾ ಪ್ರಕಾರದ ವಾಟರ್ ಕೂಲರ್ನೊಳಗಿನ ವಿವಿಧ ಭಾಗಗಳು ಮತ್ತು ಘಟಕಗಳನ್ನು ಗುರುತಿಸಲು ನಿಮಗೆ ಸಹಾಯ ಮಾಡುತ್ತದೆ. ಈಗ ಮುಂದಿನ ಕಾರ್ಯವು ಬಬಲ್ ಪ್ರಕಾರದ ನೀರಿನ ವಿತರಕದ ಭಾಗಗಳು, ನಿಯಂತ್ರಣಗಳು ಮತ್ತು ಪರಿಕರಗಳನ್ನು ಗುರುತಿಸುವುದನ್ನು ಒಳಗೊಂಡಿರುತ್ತದೆ. ಅದಕ್ಕಾಗಿ ವಾಟರ್ ಕೂಲರ್ ಪ್ರಸ್ತುತ ಚಾಲನೆಯಲ್ಲಿರುವ ಸ್ಥಿತಿಯಲ್ಲಿದ್ದರೆ ಅದನ್ನು ಸ್ವಿಚ್ ಆಫ್ ಮಾಡುವ ಮೂಲಕ ಪ್ರಾರಂಭಿಸಿ. ನಂತರ ವಾಟರ್ ಕೂಲರ್ ಅನ್ನು ಸರ್ವಿಸ್ ಮಾಡಲು ಬಳಸುವ ಪ್ಲಗ್ ಅನ್ನು ತೆಗೆದುಹಾಕಿ. ಸ್ಕ್ರೂ ಡ್ರೈವರ್ ಅನ್ನು ಸಡಿಲಗೊಳಿಸಲು ಮತ್ತು ಮುಂಭಾಗ ಮತ್ತು ಅಡ್ಡ ಫಲಕಗಳನ್ನು ಹಿಡಿದಿಟ್ಟುಕೊಳ್ಳುವ ಸ್ಕ್ರೂಗಳನ್ನು ತೆಗೆದುಹಾಕಲು ಬಳಸಿ. ಸ್ಕ್ರೂಗಳನ್ನು ತೆಗೆದುಹಾಕಿದ ನಂತರ ಈ ಫಲಕಗಳನ್ನು ತೆಗೆದುಹಾಕಿ. ಅದನ್ನು ಅನುಸರಿಸಿ ನೀರಿನ ವಿತರಕನ ಬೆಂಬಲ ಕಾಲರ್ ಮತ್ತು ವಿಭಜಕವನ್ನು ಹೊರತೆಗೆಯಿರಿ. ಅದರ ನಂತರ ತೋರಿಸಿರುವಂತೆ ಡಿಸ್ಪೆನ್ಸರ್ ಒಳಗೆ ವಿವಿಧ ಘಟಕಗಳು ಮತ್ತು ನೀರಿನ ಸಾಲುಗಳನ್ನು ಗಮನಿಸಿರಿ. ಒದಗಿಸಿದ ದಾಖಲೆ ಹಾಳೆಯ ಟೇಬಲ್ 2ರಲ್ಲಿ ಈ ಘಟಕಗಳ ಹೆಸರುಗಳನ್ನು ಬರೆಯಿರಿ.
ಒಮ್ಮೆ ನೀವು ಘಟಕಗಳನ್ನು ರೆಕಾರ್ಡ್ ಮಾಡಿದ ನಂತರ ಮುಂಭಾಗದ ಫಲಕ, ಸೈಡ್ ಪ್ಯಾನಲ್, ಬೆಂಬಲ ಕಾಲರ್, ವಿಭಜಕ ಮತ್ತು ಯಾವುದೇ ಇತರ ತೆಗೆದುಹಾಕದಾದ ಭಾಗಗಳನ್ನು ಸುರಕ್ಷಿತವಾಗಿ ವಾಟರ್ ಡಿಸ್ಪೆನ್ಸರ್ಗೆ ಮತ್ತೆ ಅಟ್ಯಾಚ್ ಮಾಡಿ. ಈ ಹಂತಗಳನ್ನು ಅನುಸರಿಸುವ ಮೂಲಕ ಬಬಲ್ ಪ್ರಕಾರದ ನೀರಿನ ವಿತರಕದ ವಿವಿಧ ಭಾಗಗಳು, ನಿಯಂತ್ರಣಗಳು ಮತ್ತು ಪರಿಕರಗಳನ್ನು ಗುರುತಿಸಲು ನಿಮಗೆ ಸಾಧ್ಯವಾಗುತ್ತದೆ. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ ಮತ್ತು ಈ ಮಾಡ್ಯೂಲ್ನಲ್ಲಿ ನಾವು ಇವುಗಳನ್ನು ಕಲಿತಿದ್ದೇವೆ. ಯಾಂತ್ರಿಕ ಮತ್ತು ವಿದ್ಯುತ್ ಘಟಕಗಳನ್ನು ಗುರುತಿಸಲು ಮತ್ತು ಶಿಖರಣಾ ಪ್ರಕಾರದ ವಾಟರ್ ಕೂಲರ್ನ ನಿಯಂತ್ರಣ, ಬಬಲ್ ಟೈಪ್ ವಾಟರ್ ಡಿಸ್ಪೆನ್ಸರ್ಗಳ ಭಾಗಗಳು, ನಿಯಂತ್ರಣಗಳು ಮತ್ತು ಪರಿಕರಗಳನ್ನು ಗುರುತಿಸಲು. ಹೀಗಾಗಿ ವಾಟರ್ ಕೂಲರ್ಗಳು ಮತ್ತು ವಾಟರ್ ಡಿಸ್ಪೆನ್ಸರ್ಗಳ ಭಾಗಗಳು, ನಿಯಂತ್ರಣ ಮತ್ತು ಪರಿಕರಗಳನ್ನು ಗುರುತಿಸಲು ನಾವು ಕಲಿತಿದ್ದೇವೆ. ನೀವು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.